ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವಭುಜೇ ನಮಃ. ಓಂ ರಪಾಂಸಿ ತ್ವಂ ಶತಾನ್ಯವಶಂಬರಸ್ಯ ಪುರೋ ಜಗಂಥಾ ಪ್ರತೀನಿದಸ್ಯೋಃ ಅಶಿಕ್ಷೋ ಯತ್ರ ಶಚ್ಯಾ ಶಚೀವೋ ದಿವೋ ದಾಸಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 245ನೇಯ ಬೃಹತಿ ಮಂತ್ರ ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಷ್ಣು ಸಹಸ್ರನಾಮ ಸ್ತೋತ್ರದ ವಿಶ್ವಭುಕ್ ಅನ್ನುವ ನಾಮ, ಇವೆರಡನ್ನೂ ಕೂಡ ನಾವೀಗ ನೋಡಬೇಕಾಗಿದೆ. ವಿಶ್ವಭುಕ್ ಅನ್ನೋದಕ್ಕೆ ಅರ್ಥ ಏನು ಅಂತನ್ನೋದನ್ನು ಸ್ಥೂಲವಾಗಿ ಒಂದು ಬಾರಿ ಈಗ ನೋಡೋಣ. ಆ ಬಳಿಕ ವಿಶೇಷ ಅರ್ಥಗಳು ಮತ್ತು ಬೇರೆ ಬೇರೆ ಆ ವಿಶ್ವಭುಕ್ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಉಲ್ಲೇಖಗಳು, ಇವುಗಳೆಲ್ಲವನ್ನು ಕೂಡ ನಾವು ಮುಂದೆ ನೋಡೋಣ. ಈ ವಿಶ್ವವನ್ನೆಲ್ಲವನ್ನು ಕೂಡ ಪಾಲಿಸುವವನು ಸ್ಥಿತಿ ಕಾಲದಲ್ಲಿ, ವಿಶ್ವಕ್ಕೆ ಸೃಷ್ಟಿಕಾಲ, ಪಾಲನ ಕಾಲ ಮತ್ತು ನಾಶಕಾಲ ಅಂತ ಹೀಗಿವೆ. ಅದರಲ್ಲಿ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ಪಾಲಿಸ್ತಾನೆ ಭಗವಂತ, ಮತ್ತು ಅವನೇ ಪ್ರಳಯ ಕಾಲದಲ್ಲಿ ಅದನ್ನು ನುಂಗಿ ನೀರು ಕುಡಿತಾನೆ ಕೂಡ. ಹೀಗೆ ವಿಶ್ವಭುಕ್ ಅನ್ನೋದಕ್ಕೆ ಪಾಲಿಸುವವನು ಮತ್ತು ನಾಶ ಮಾಡುವವನು ಅನ್ನುವಂಥ ಎರಡೂ ಅರ್ಥಗಳು ಸಿಗ್ತವೆ. ಹೀಗೆ ಆ ವಿಶ್ವಭುಕ್ ಅನ್ನೋದಕ್ಕೆ ನಮಗೆ ಸಿಗುವಂಥ ಒಂದೆರಡು ಅರ್ಥಗಳು. ಇದಲ್ಲದೆ ಇಡೀ ವಿಶ್ವಕ್ಕೂ ಭಯ ಕೊಡುವಂಥವನು, ಮತ್ತು ಪ್ರಪಂಚಕ್ಕೆ ಧರ್ಮ ಜ್ಞಾನ ಇದೆಲ್ಲವನ್ನು ಕೂಡ ತಿಳಿಸಿಕೊಡುವವನು, ಹೀಗೂ ಒಂದು ಅರ್ಥವೂ ಕೂಡ ಆಗ್ತದೆ. ಈ ಪ್ರಸ್ತುತವಾದ ಬೃಹತಿ ಮಂತ್ರ ಏನಿದೆ, ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಜಗತ್ತನ್ನು ಪಾಲಿಸುವವನು, ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಇತ್ಯಾದಿಗಳನ್ನು ಕೊಟ್ಟು, ಜ್ಞಾನಗಳನ್ನು ಕೊಟ್ಟು, ಮುಕ್ತಿಯನ್ನು ಕೊಟ್ಟು ಅದನ್ನು ಪಾಲಿಸುವವನು, ಈ ಅರ್ಥ ಈ ಪ್ರಕೃತ ಬೃಹತಿ ಮಂತ್ರಕ್ಕೆ ಹೊಂದುತ್ತದೆ. ಹೀಗೆ ಕೆಲವು ಅರ್ಥಗಳನ್ನು ಈಗ ನೋಡಿದ್ದೆವು. ಮುಖ್ಯವಾಗಿ ಅಂತೂ ವಿಶ್ವ ಅಂದರೆ ಇಡೀ ಜಗತ್ತು, ಅಥವಾ ವಿಶ್ವ ಅಂದರೆ ಈ ಶರೀರದಲ್ಲಿ ಪ್ರವೇಶ ಮಾಡಿಕೊಂಡಿರುವಂಥ ಜೀವ, ಇವರಿಬ್ಬರಿಗೂ ಎಲ್ಲವನ್ನೂ ಕೂಡ ಅವರಿಗೆ ಯಾರ್ಯಾರಿಗೆ ಏನೇನನ್ನು ಕೊಡಬೇಕೋ, ಜಡಕ್ಕೆ ಏನು ಕೊಡಬೇಕೋ ಅದನ್ನು ಜಡಕ್ಕೆ ಕೊಡ್ತಾನೆ, ಮತ್ತೆ ಜೀವಕ್ಕೆ ಏನು ಕೊಡಬೇಕೋ ಅದನ್ನು ಜೀವಕ್ಕೆ ಕೊಡ್ತಾನೆ. ಹೀಗೆ ಎಲ್ಲವನ್ನೂ ಕೂಡ ಕೊಟ್ಟು ಅದನ್ನು ಕಾಪಾಡುವವನು ಅಂತ ಈ ವಿಶ್ವಭುಕ್ ಅನ್ನುವ ನಾಮಕ್ಕೆ ಅರ್ಥ. ಇನ್ನು ಮುಂದೆ ಈ ವಿಶ್ವಭುಕ್ ಅನ್ನುವ ನಾಮ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಅದರ ಮೂಲ ಋಗ್ವೇದದಲ್ಲಿ ಇದು ಬಂದಿದೆ ಎಲ್ಲಿ, ಅದನ್ನೀಗ ನಾವು ನೋಡಬೇಕು. ಋಗ್ವೇದದಲ್ಲಿ 6ನೇ ಮಂಡಲದಲ್ಲಿ 6ನೇ ಮಂಡಲದಲ್ಲಿ 36ನೇ ಸೂಕ್ತ, ಅಲ್ಲಿ 31ನೇ ಸೂಕ್ತ ಇದು. ಅಲ್ಲಿ 4ನೇ ಮಂತ್ರ, 31ನೇ ಸೂಕ್ತದಲ್ಲಿ 4ನೇ ಮಂತ್ರ. ಸುಹೋತ್ರ ಭರದ್ವಾಜ ಇದರ ಋಷಿ, ಇಂದ್ರ ಇದರ ದೇವತೆ, ತ್ರಿಷ್ಟು ಛಂದಸ್ಸು. ಮತ್ತೆ ನಾವೀಗ ನೋಡ್ತಿರುವಂತಹ 4ನೇ ಮಂತ್ರಕ್ಕೆ ಮಾತ್ರ ಶಕ್ವರಿ ಛಂದಸ್ಸು. ಇದು ಮೂಲ ಋಗ್ವೇದದಲ್ಲಿ ನಮಗೆ ಕಂಡು ಬರುವಂಥದ್ದು. ಅದಕ್ಕೆ ಸಾಯಣಾಚಾರ್ಯರು ಮೂಲ ಋಗ್ವೇದಕ್ಕೆ ಅರ್ಥ ಮಾಡಿದವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ಒಂದು ಬಾರಿ ನೋಡೋಣ. ಅದಾದ ಬಳಿಕ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಈ 31ನೇ ಸೂಕ್ತದಲ್ಲಿ 3ನೇ ಮಂತ್ರದಲ್ಲಿ ರಪಾಂಸಿ ಅಂತ ಒಂದು ಶಬ್ದ ಇದೆ. ಆ ರಪಾಂಸಿ ಅನ್ನುವುದು ಕೂಡ ಈಗಿನ ಬೃಹತಿ ಮಂತ್ರದಲ್ಲಿ ಸೇರಿಕೊಂಡಿದೆ. ಹೀಗೆ 3ನೇ ಮತ್ತು 4ನೇ ಮಂತ್ರದ ಒಂದು ಸಂಗಮ ರೂಪ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರ. 4ನೇ ಮಂತ್ರದಲ್ಲಿ ತ್ವಂ ಶತಾನ್ಯವ ಶಂಬರಸ್ಯ ಪುರೋ ಜಗಂಥಾ ಪ್ರತಿನಿಧಸ್ಯೋಹ ಅಂತ ಹೀಗೆ ಮಂತ್ರ ಮುಂದುವರಿತದೆ. ಅದರಲ್ಲಿ ದಿವೋದಾಸಾಯ 4ನೇ ಮಂತ್ರದಲ್ಲಿ
ದಿವೋದಾಸಾಯ ಅನ್ನುವವರೆಗೆ ಮಾತ್ರ ಈ ಬೃಹತಿ ಮಂತ್ರದಲ್ಲಿದೆ. ಅದಾದ ಬಳಿಕ ಸುನ್ವತೆ ಸುತಕ್ರೆ ಭರದ್ವಾಜಾಯ ಗಣತೆ ವಸೂನಿ ಅನ್ನುವುದೆಲ್ಲ ಮುಂದಿನ ವಿಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರದಲ್ಲಿ ಬಂದಿದೆ. ಹೀಗೆ 3ನೇ ಮಂತ್ರದಲ್ಲಿ ರಪಾಂಸಿ ಅನ್ನುವ ಶಬ್ದ, ಮತ್ತು 4ನೇ ಮಂತ್ರದಲ್ಲಿ ತ್ವಂ ಶತಾನ್ಯ ಅಲ್ಲಿಂದ ಪ್ರಾರಂಭ ಮಾಡಿ ದಿವೋದಾಸಾಯ ಅನ್ನುವವರೆಗೆ ಈ ಬೃಹತಿ ಮಂತ್ರದಲ್ಲಿ ಕಾಣಿಸ್ತದೆ. ಏನಿದ್ರೂ ನಾವೀಗ ಆ 4ನೇ ಮಂತ್ರಕ್ಕೆ ಮೂಲ ಋಗ್ವೇದದಲ್ಲಿ ಸಾಯಣಾಚಾರ್ಯ ಮಾಡಿದ ಅರ್ಥವನ್ನು ಒಂದಿಷ್ಟನ್ನ ಅವಲೋಕಿಸ್ಬೇಕು. ಇಂದ್ರನೇ, ನೀನು ತ್ವಂ ಶತಾನಿ ಅಂದ್ರೆ 100 ಸಂಖ್ಯೆಯ, ಈ ದಸ್ಯು ಅಂದ್ರೆ ಶಂಬರ ಅನ್ನುವ ಹೆಸರಿನ ಒಬ್ಬ ರಾಕ್ಷಸ, ಶಂಬರ ಅಂತ ರಾಕ್ಷಸ, ಅವನು ದಸ್ಯುವೂ ಆಗಿದ್ದಾನೆ, ಎಲ್ಲರನ್ನು ಶೋಷಿಸುವಂಥವನು, ಎಲ್ಲರನ್ನು ಪೀಡಿಸುವಂಥವನು. ಅವನ ಪಟ್ಟಣಗಳು 100 ಪಟ್ಟಣಗಳನ್ನ ನೀನು ನಾಶ ಮಾಡಿದ್ದಿ. ಕೇನಾಪಿ ಅಪ್ರತಿಗತಾಹ, ಅಪ್ರತೀನಿ ಅಂದ್ರೆ ಕೇನಾಪಿ ಅಪ್ರತಿಗತಾಹ, ಯಾರೂ ಕೂಡ ಆ ಪಟ್ಟಣಕ್ಕೆ ದಾಳಿ ಇಟ್ಟು ಆ ಪಟ್ಟಣಗಳನ್ನು ಕೈವಶ ಮಾಡ್ಕೊಳ್ಳುವಂತಿಲ್ಲ. ಹೀಗೆ ಅಪ್ರತೀನಿ ಅಂತ ಆ ಪಟ್ಟಣಕ್ಕೆ ಒಂದು ವಿಶೇಷಣ. ಅವುಗಳೆಲ್ಲವನ್ನೂ ನೀನು ಕೂಡ ಅವಜಗಂಥ ನಾಶ ಮಾಡಿದ್ದಿ. ಹೇ ಶಚೀವ, ಶಚಿ ಅಂದ್ರೆ ಪ್ರಜ್ಞಾ ಅಥವಾ ಮಾತು ಅಂತ ಹೀಗರ್ಥ. ಪ್ರಜ್ಞಾವಾನ್, ಪ್ರಜ್ಞಾಶಾಲಿಯಾದ ಇಂದ್ರನೇ ಅಂತ ಹೀಗೆ ಅವನಿಗೆ ಅದು ಸಂಬೋಧನೆ. ದಿವೋದಾಸ ಅಂತ ಒಬ್ಬ ಭಕ್ತ, ಆ ದಿವೋದಾಸನಿಗೆ ನೀನು ಎಲ್ಲವನ್ನೂ ಕೂಡ ಕೊಟ್ಟಿದ್ದಿ. ಕಾಶಿರಾಜ ದಿವೋದಾಸ ಅಂತ ಕಾಣಿಸ್ತದೆ. ಆ ದಿವೋದಾಸ ಎಂಬ ಭಕ್ತನಿಗೆ ನೀನು ಕೊಡಬೇಕಾದದ್ದು ಎಲ್ಲವನ್ನೂ ಕೂಡ ಕೊಟ್ಟಿದ್ದಿ ಅಂತ ಅದರ ತಾತ್ಪರ್ಯ. ಅಶಿಕ್ಷೋ ಯತ್ರ ಶಚ್ಯ ಶಚಿವೋ ದಿವೋದಾಸಾಯ. ಶಚಿ ಅಂದ್ರೆ ಪ್ರಜ್ಞಾ, ಅಶಿಕ್ಷ ಅಂದ್ರೆ ಕೊಟ್ಟಿದ್ದಿ, ದಿವೋದಾಸ ಅಂದ್ರೆ ಆ ರಾಜ ಒಬ್ಬ. ಹೀಗೆ ಪುರಾಣದಲ್ಲಿ ಮತ್ತು ವೇದದಲ್ಲಿ ಬರುವಂತಹ ಬೇರೆ ಬೇರೆ ಜನ ರಾಜರು, ಆ ರಾಜರು ಇಂದ್ರಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಸಿಕ್ಕಂಥ ಫಲಗಳು, ಇದೆಲ್ಲವನ್ನು ಕೂಡ ಈ ಮಂತ್ರ ವರ್ಣನೆ ಮಾಡ್ತದೆ. ಇದಿಷ್ಟು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ ಆಯಿತು. ಮೂಲದಲ್ಲಿ 4ನೇ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ಪೂರ್ಣವಾಗಿ ಹೇಳಲಿಲ್ಲ. ಈ ಮಂತ್ರಕ್ಕೆ ಎಷ್ಟು ಬೇಕೋ, ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿದ್ದೇನೆ. ಇನ್ನು ಮುಂದೆ ಹೀಗೇನೆ ಮೂಲ ಮಂತ್ರಕ್ಕೆ ಅರ್ಥಗಳನ್ನು ಬರೆದಂಥ ಭಗವಂತಾಚಾರ್ಯರು ಇದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಗಮನಿಸೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಇದು 242ನೇಯ ನಾಮ, ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ 245ನೇದು. ವಿಶ್ವಭುಕ್ ಅನ್ನುವ ಶಬ್ದಕ್ಕೆ ಈ ಜಗತ್ತೆಲ್ಲದಕ್ಕೂ ಕೂಡ ಭಯವನ್ನು ಕೊಡುವಂಥವನು, ಅಥವಾ ಜಗತ್ತಿಗೆ ಧರ್ಮ ಜ್ಞಾನ ಇದೆಲ್ಲವನ್ನು ಕೂಡ ಭಕ್ತರಿಗೆ ಕೊಡುವನು ಅನ್ನೋ ಅರ್ಥವನ್ನ ಹೇಳಿ ಅದನ್ನು ವ್ಯಾಖ್ಯಾನ ಮಾಡಿದವರೇ ಭಗವಂತಾಚಾರ್ಯರು. ಅವರ ದೃಷ್ಟಿಯಲ್ಲಿ ವಿಶ್ವಭುಕ್ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಸೋ ವನಾನಿ ವಿಶ್ವಂ ದೃಢಂ ಭಯತೆ ಅಜ್ಮನ್ನಾತೆ ತ್ವಂ ಕುತ್ಸೇನಾಭಿಷುಷ್ಣಮಿಂದ್ರಾಶುಷಂ ಯುದ್ಧ ಕುಯವಂ ಗವಿಷ್ಟೌ ದಶ ಅಂತ ಹೀಗೆ ಆ ಮಂತ್ರ ಇದೆ. ಬೃಹತಿಯ ಸಂಪಾದನೆ ರಘುನಾಥ ಸ್ವಾಮಿಗಳು ಅನುಸರಿಸಿದ್ದು ಬೇರೆ ಇದೆ, ಮತ್ತೆ ಭಗವಂತಾಚಾರ್ಯರು ಅನುಸರಿಸಿದ್ದು ಬೇರೆ ಬೇರೆ ಇದೆ. ಇದು ನಾವು ಈ ಹಿಂದೆನೂ ಕೂಡ ನೋಡ್ತಾ ಬಂದಿದ್ವಿ. ಈ ಜಗತ್ತೆಲ್ಲವೂ ನಿನಗೆ ಭಯ ಪಡ್ತದೆ ಅಂತ ಈ ಮಂತ್ರದಲ್ಲಿ ಬಂದಿದೆ. ಭಗವಂತಾಚಾರ್ಯರು ಯಾವ ಸಂಪಾದನೆ ಕ್ರಮವನ್ನು ಅನುಸರಿಸಿದಾರೋ ಆ ಕ್ರಮದಲ್ಲಿ, ಆ ಮಂತ್ರದಲ್ಲಿ ಜಗತ್ತೆಲ್ಲವೂ ನಿನಗೆ ಭಯ ಪಡ್ತದೆ ಅಂತ ಒಂದು ಶಬ್ದ ಬಂದಿದೆ. ಆದ್ರಿಂದ ವಿಶ್ವಭುಕ್ ಅಂದ್ರೆ ಇಡೀ ವಿಶ್ವಕ್ಕೂ ಕೂಡ ತಂದೊಡ್ಡುವವನು. ಏನು ತಂದೊಡ್ಡುವವನು ಅಂದ್ರೆ ಭಯ ತಂದೊಡ್ಡುವವನು, ಭಯವನ್ನು ಉಣ್ಣಿಸುವವನು, ಭಯಪಡಿಸುವವನು ಅಂತ ಹೀಗೆ ಅರ್ಥ ಆಗ್ತದೆ. ಇನ್ನು ಮುಂದೆ ಮಂತ್ರಕ್ಕೆ ಅವರು ಮಾಡಿದಂತಹ ಅರ್ಥಗಳನ್ನು ಕೂಡ ನೋಡೋಣ. ಶಚೀವ ಅಂದ್ರೆ ಪ್ರಜ್ಞಾಶಾಲಿಯಾದಂತಹ ಅಥವಾ ವಾಗ್ಮಿಯಾದಂತಹ ಭಗವಂತನೇ ಅಂತ ಹೀಗೆ ಭಗವಂತನಿಗೆ ಸಂಬೋಧನೆ. ಇದು ಭಗವಂತಾಚಾರ್ಯ ಹೇಳೋದು. ಶಚಿ ಅನ್ನೋ ಶಬ್ದ ಪ್ರಜ್ಞಾ ಅನ್ನೋ ಅರ್ಥವನ್ನು ಹೇಳ್ತದೆ, ವಾಕ್ ಅನ್ನೋ ಅರ್ಥವನ್ನು ಹೇಳ್ತದೆ. ಮುಂದೆ ಸುತಕ್ರೆ ಅಂತ ಒಂದು ಶಬ್ದ ಇದೆ, ಅದು ಮುಂದಿನ ಮಂತ್ರದಲ್ಲಿ ಬರ್ತದೆ ನಮ್ಮ ಬೃಹತಿ ಕ್ರಮದಲ್ಲಿ. ಅದರಿಂದ ಅದೇನು ನಮ್ಗಿಲ್ಲಿ ಬೇಕಾಗಿಲ್ಲ. ನೀನು ನಿನ್ನ ಶಚ್ಯ ಅಂದ್ರೆ ಪ್ರಜ್ಞೆಯ, ನಿನ್ನ ಪ್ರಜ್ಞೆಯಿಂದ ಅಥವಾ ನಿನ್ನ ಮಾತಿನಿಂದ
ನಿನ್ನನ್ನು ಕುರಿತು ಯಾಗ ಮಾಡಿದಂತಹ ಭಕ್ತರನ್ನೆಲ್ಲ ಕಾಪಾಡ್ತಿ. ಭಕ್ತರು ಯಾಗ ಮಾಡಿದಾಗ ನೀನು ಅವ್ರ ಬಳಿಗೆ ಹೋಗಿ ನಿನ್ನ ಮಾತಿನಿಂದ ನಿನ್ನ ಪ್ರಜ್ಞೆಯಿಂದ ಅವರನ್ನು ನೀನು ಸಲಹುತ್ತಿ ಅಂತ ಅದರ ಅರ್ಥ. ಅದರಲ್ಲಿ ದಿವೋದಾಸ ಅಂತ ಒಬ್ಬ ರಾಜ, ಹಾಗೆ ನಿನ್ನನ್ನು ಸ್ತೋತ್ರ ಮಾಡುವಂತಹ ಭರದ್ವಾಜ ಅನ್ನೋ ಋಷಿ, ಅವ್ರ ಬಗ್ಗೆ ಮುಂದೆ ಬರೋದಿದೆ ಮುಂದಿನ ಮಂತ್ರದಲ್ಲಿ. ಇವರೆಲ್ಲರಿಗೂ ಕೂಡ ನೀನು ಕೊಡಬೇಕಾದ್ದೆಲ್ಲವನ್ನು ಕೊಟ್ಟಿದ್ದಿ. ಅವರಿಗೆ ಮಾತ್ರ ಅಲ್ಲ, ಸಮಸ್ತ ಅಧಿಕಾರಿ ವರ್ಗಾಯ ವಸೂನಿ ಜ್ಞಾನಧನಾನಿ ತ್ವಂ ಅಶಿಕ್ಷಃ. ಸಮಸ್ತ ಅಧಿಕಾರಿ ವರ್ಗಕ್ಕೂ ಕೂಡ ಯಾರು ಜ್ಞಾನ ಪಿಪಾಸೆ ಉಳ್ಳವರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನೀನು ಈ ಜ್ಞಾನಧನವನ್ನ ಕೊಟ್ಟಿದ್ದಿ. ಮತ್ತೆ ಅಲ್ಲಿ ಶಂಬರ ಅಂತ ಒಂದು ಶಬ್ದ ಇದೆ. ಶಂಬರ ಅಂದ್ರೆ ನಮ್ಮನ್ನ ಬಂಧಿಸಿಟ್ಟಂಥದ್ದು. ಶಂಭ ಸಂಬಂಧನೆ ಅಂತ ಧಾತುವನ್ನು ತೋರಿಸ್ತಾರೆ ಭಗವಂತಾಚಾರ್ಯರು. ನಮ್ಮನ್ನ ಬಂಧಿಸಿಟ್ಟಿರುವಂಥದ್ದು ಮತ್ತು ನಮಗೆ ಶತ್ರುವೂ ಆದಂಥದ್ದು ಯಾವುದು? ಅದೇ ಅಜ್ಞಾನ. ನಮಗಿರುವಂತಹ ದೊಡ್ಡ ಶತ್ರು ಅಂದ್ರೆ ಅಜ್ಞಾನವೇ. ಮತ್ತೆ ಅದೇ ನಮ್ಮನ್ನು ಬಂಧಿಸಿಟ್ಟಿದೆ ಕೂಡ. ಆ ಅಜ್ಞಾನದಿಂದ ಬಂದಿರುವಂಥದ್ದು ನಮ್ಮ ಈ ಶರೀರಗಳು. ಪುರಗಳು ಅಂದ್ರೆ ಶರೀರ. ನಮಗೆ ಈ ಹಿಂದೆ ಅನೇಕ ಶರೀರಗಳು ಬಂದಿವೆ, ಮುಂದೂ ಬರುವಿವೆ. ನಿಮಗೆ, ಅವರಿಗೆ, ಅವಳಿಗೆ, ಇವರಿಗೆ ಎಲ್ರಿಗೂ ಕೂಡ ಅನೇಕ ಶರೀರಗಳು ಬಂದಿವೆ. 100 ಶರೀರಗಳು ಬಂದಿವೆ, ಬರುವಿವೆ. ಅವೆಲ್ಲವೂ ಕೂಡ ಬಂದಿರುವುದು ಈ ಅಜ್ಞಾನದಿಂದ. ಆ ಅಜ್ಞಾನ ಅನ್ನೋದು ನಮ್ಮನ್ನು ಬಂದಿಟ್ಟಿರ್ತಿದೆ. ಮತ್ತೆ ಅದು ನಮಗೆ ಶತ್ರುವಿನಂತಿದೆ. ಆ ಶತ್ರುವಾದ ಅಜ್ಞಾನ ನಮಗೆ ತಂದೊಡ್ಡಿರುವುದು ಈ ಶರೀರಗಳನ್ನು. ಮತ್ತೆ ಈ ಶರೀರ ಪ್ರತಿಕ್ರಿಯಾ ರಹಿತ ಇದು. ಈ ಶರೀರಗಳಿಗೆ ಯಾರು ಏನಾದರೂ ಪ್ರತಿಕ್ರಿಯೆ ಮಾಡೋದಿದೆಯಾ? ನನಗೆ ಈ ಶರೀರ ಬೇಡ ಅಂತ, ನನಗೆ ಈ ಶರೀರ ಬೇಡ, ನಾನು ಹುಟ್ಟಲಿಕ್ಕೆ ಒಲ್ಲೆ ಅಂತ ಅದನ್ನು ತಪ್ಪಿಸ್ಕೊಳ್ಳುವಂತಿಲ್ಲ. ಹಾಗೇನೆ ನನಗೆ ಬೇಕಾದಾಗ ನಾನು ಸಾಯಬಲ್ಲೆ ಅಂತ ಅಪೇಕ್ಷೆ ಪಟ್ಟರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಈ ಶರೀರಗಳು ಪ್ರತಿಕ್ರಿಯಾ ರಹಿತ ಅಂತ ಈಗ ಅದನ್ನ ವರ್ಣನೆ ಮಾಡ್ತಾರೆ. ಅಂಥ ಶರೀರಗಳನ್ನು ನೀನು ನಾಶ ಮಾಡ್ತಿ. ದಿವೋದಾಸ್ಯಾದೀನಾಂ ಬಹುಜನ್ಮ ಪ್ರಾಪಕಾನಿ ಅಜ್ಞಾನ ನಿಮಿತ್ತ ಕರ್ಮಾಣಿ ಪರಿಹರಿತವಾನಸಿ ಇತಿ ಆವತ್ತು. ದಿವೋದಾಸ, ಭರದ್ವಾಜ ಮೊದಲಾದ ರಾಜರು, ಋಷಿಗಳು ಇವರೆಲ್ಲರಿಗೂ ಕೂಡ ಅಜ್ಞಾನದಿಂದಾಗಿ ಅನೇಕ ಶರೀರಗಳು ಬಂದಿವೆಯಲ್ಲ, ಆ ಅಜ್ಞಾನದಿಂದಾಗಿ ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಕರ್ಮಗಳನ್ನು, ಶರೀರಗಳನ್ನು ನೀನು ನಾಶ ಮಾಡಿದ್ದಿ ಅಂತ ಅದರ ತಾತ್ಪರ್ಯ. ಹೀಗಿದು ವಿಶ್ವಭುಕ್ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಅವಲೋಕನ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಮತ್ತು ಮೂಲ ಮಂತ್ರಕ್ಕೆ ಅವರು ಮಾಡಿರುವಂತಹ ಅರ್ಥ ಕೂಡ ಈಗಾಗಲೇ ನಮಗಿದು ಗೊತ್ತಿದೆ. ಅವರು ಯಾವ ಮಂತ್ರವನ್ನು ತೋರಿಸಿದ್ದಾರೆ, ಸೋವನಾನಿ ವಿಶ್ವಂ ದೃಢಂ ಭಯತೆ ಅಂತ, ಆ ಮಂತ್ರಕ್ಕೆ ಅರ್ಥ ಹೇಳಲಿಕ್ಕಾಗೋದಿಲ್ಲ. ಮೂಲ ಋಗ್ವೇದದ ಮಂತ್ರಕ್ಕೆ ಅವ್ರೇನು ಅರ್ಥ ಹೇಳಿದ್ದಾರೆ ಅದನ್ನು ಊಹಿಸಿ ಒಂದಿಷ್ಟು ನಾವು ಅರ್ಥ ಹೇಳ್ಬೋದೇ ಹೊರತು ಭಗವಂತಾಚಾರ್ಯರ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳುವುದು ಕಷ್ಟ ಸಾಧ್ಯ. ಅದರಿಂದ ಆ ಪ್ರಯತ್ನವನ್ನು ನಾನು ಬಿಟ್ಟಿದ್ದೇನೆ. ರಘುನಾಥ ಸ್ವಾಮಿಗಳು ಏನು ಸಂಪಾದಿಸಿದ್ದಾರೆ ಅಥವಾ ಯಾವ ಸಂಪಾದನೆಯನ್ನು ಅನುಸರಿಸಿದ್ದಾರೆ ಅದಕ್ಕೆ ಮಾತ್ರ ಅರ್ಥಗಳನ್ನ ಬೇರೆ ಬೇರೆ ಮೂಲದಿಂದ ಆಯ್ದು ಒಂದು ಅರ್ಥವನ್ನ ಸಂಗ್ರಹಿಸುವ ಪ್ರಯತ್ನ ಮಾಡಿರ್ತೇನೆ. ಹೀಗಿದು ಭಗವಂತಾಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ, ಮತ್ತೆ ವಿಶ್ವಭುಕ್ ಅನ್ನೋದಕ್ಕೆ ಅವರೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಶಚೀವ ಅಂದ್ರೆ ಪ್ರಜ್ಞಾವಾನ್ ಅಂತ ಸಾಯಣಾಚಾರ್ಯ ಹೇಳಿದ ಅರ್ಥನೇ ರಘುನಾಥ ಸ್ವಾಮಿಗಳ ಮಾತಿನಂಡು ಕಂಡು ಬರ್ತದೆ. ಯತ್ರ ಅಂದ್ರೆ ಯಸ್ಮಿನ್ ಕಾಲೇ ದಿವೋದಾಸಾಯ, ದಿವೋದಾಸ ಅಂತ ಒಬ್ಬ ರಾಜ, ಅವನಿಗೆ ಶಚಿ ಅಂದ್ರೆ ಪ್ರಜ್ಞಾ, ನಿನ್ನ ಪ್ರಜ್ಞೆಯಿಂದ, ನಿನ್ನ ಬುದ್ಧಿಯಿಂದ, ನಿನ್ನ ಆಲೋಚನೆಯಿಂದ ನೀನು ಧನಗಳನ್ನು ಕೊಟ್ಟಿದ್ದಿ, ಧನ ಸಂಪತ್ತು ಕೊಟ್ಟಿದ್ದಿ. ಅದಲ್ಲದೆ ಈ ದಿವೋದಾಸನ ರಪಸ್ ಅಂದ್ರೆ ಪಾಪಕರ್ಮಗಳು, ಅವನ ಪಾಪಕರ್ಮಗಳನ್ನು ಕೂಡ ನೀನು ಕಿತ್ತೊಗೆದಿದ್ದಿ. ಆವಾಗ ಅದೇ ಕಾಲದಲ್ಲಿ ನೀನು ಶತಾನಿ ಬಹುಸಂಖ್ಯಾಕಾನಿ ದಸ್ಯೋಹ, ಶಂಬರ ಅಂತ ಒಬ್ಬ ಮಾಯಾವಿ ರಾಕ್ಷಸ, ಆ ಶಂಬರ ಅನ್ನುವ ರಾಕ್ಷಸನ ಪಟ್ಟಣಗಳನ್ನು, ಅನುಪಮವಾದ ಪಟ್ಟಣಗಳು, ಯಾರೂ ಕೂಡ ಅಂತ ಪಟ್ಟಣಗಳನ್ನೇ ನೋಡಿದ್ದಿಲ್ಲ, ಕೇಳಿದ್ದಿಲ್ಲ, ಕಟ್ಟಿದ್ದಿಲ್ಲ, ಮತ್ತೆ ಅದ್ರ ಮೇಲೆ ಏನೂ ಪ್ರತೀಕಾರವೂ ಮಾಡುವಂತಿಲ್ಲ ಪಟ್ಟಣಗಳ ಮೇಲೆ. ಅವನ ಆ 100 ಸಂಖ್ಯೆಯ ಪಟ್ಟಣಗಳು, ವಾಸಸ್ಥಳಗಳು, ಅವನ್ನೆಲ್ಲ ನೀನು ನಾಶಪಡಿಸ್ತೆ. ಅವಜಗಂಥ ಅಂದ್ರೆ ಹತವಾನಸಿ ಅಂತ ಹೀಗದ್ರ ತಾತ್ಪರ್ಯ. ಇದು ಸಾಯಣಾಚಾರ್ಯರನ್ನು ಅನುಸರಿಸಿ ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ಇಲ್ಲಿ ವಿಶ್ವಭುಕ್ ಅನ್ನುವ ನಾಮ ಅದಕ್ಕೇನರ್ಥ ಅದನ್ನು ಅವರಿಗೆ ಹೇಳ್ತಾರೆ. ನಾವು ಅದನ್ನ
ಅವಲೋಕಿಸ್ಬೇಕಿಲ್ಲಿ. ವಿಶ್ವಾನಿ ಅಂದರೆ ಬಹುಸಂಖ್ಯಾಕಾನಿ, ವಿಶ್ವ ಅಂದರೆ ಎಲ್ಲ ಅಂತ ಅರ್ಥ, ಬಹಳ ಸಂಖ್ಯೆಯದ್ದು ಅಂತ ಅರ್ಥ. ಶಂಬರಾದಿ ಅಸುರ ಪುರಾಣಿ, ಶಂಬರ ಮೊದಲಾದ ರಾಕ್ಷಸರು, ಶಂಬರ, ನಮುಚಿ, ಪಾಕ ಮೊದಲಾದ ಅನೇಕ ಜನ ರಾಕ್ಷಸರು, ವೃತ್ರಾಸುರ ಮೊದಲಾದ ರಾಕ್ಷಸರು, ಆ ಎಲ್ಲ ರಾಕ್ಷಸರ ಪಟ್ಟಣಗಳನ್ನ ಭುನಕ್ತಿ ಅಂದರೆ ಇವನು ನಾಶ ಮಾಡ್ತಾನೆ. ಆದ್ರಿಂದ ಈತ ವಿಶ್ವಭುಕ್, ಈ ಇಂದ್ರ. ವಿಶ್ವ ಅನ್ನೋ ಶಬ್ದಕ್ಕೆ ಈ ತಿನ್ನುವುದು ಅನ್ನೋ ಅರ್ಥದಲ್ಲಿ ಭುಜ ಧಾತು ಬರ್ತದೆ. ವಿಶ್ವ ಭುಜ್, ಹೀಗಾದಾಗ ಅದಕ್ಕೆ ಕ್ವಿಪ್ ಪ್ರತ್ಯಯ ಬಂದು ವಿಶ್ವಭುಕ್ ಅನ್ನುವ ನಾಮ ನಿಷ್ಪನ್ನ ಆಗಿದೆ. ವಿಶ್ವಭುಕ್ ಅನ್ನುವುದು ಎಲ್ಲವನ್ನೂ ತಿನ್ನುವ ಇಂದ್ರನನ್ನು ಹೇಳ್ತಾ ಇದೆ. ಎಲ್ಲವನ್ನೂ ತಿನ್ನುವುದು ಅಂದರೆ ಶತ್ರುಗಳಾದ ರಾಜರ ಪಟ್ಟಣಗಳನ್ನ ನಾಶ ಮಾಡುವುದು, ಅವುಗಳನ್ನು ಸದೆ ಬಡಿಯುವುದು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಹೀಗೆ ಈ ಮಂತ್ರದಲ್ಲಿಯೂ ಕೂಡ, ಈ ಬೃಹತಿ ಮಂತ್ರದಲ್ಲಿಯೂ ಕೂಡ ಅವನ ಪಟ್ಟಣಗಳನ್ನು ನೀನು ನಾಶ ಮಾಡಿದ್ದಿ ಅಂತ ಬಂದಿದೆ. ಮತ್ತೆ ವಿಶ್ವಭುಕ್ ಅನ್ನುವಲ್ಲಿಯೂ ಕೂಡ, ನಾಮದಲ್ಲಿಯೂ ಕೂಡ ಈ ಎಲ್ಲವನ್ನು ತಿನ್ನುವವನು, ಎಲ್ಲವನ್ನು ಸಂಹರಿಸುವವನು ಅನ್ನುವಂಥ ಅರ್ಥ ಬಂದಿದ್ದೇ ಇದೆ. ಹೀಗೆ ರಘುನಾಥ ಸ್ವಾಮಿಗಳು ಆ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ, ಹಾಗೆ ನಾಮಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ನಾವು ಈಗ ನೋಡಿದ್ದೀವಿ. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳಿಂದ ಅನುಸೃತವಾದ ಬೃಹತಿ ಮಂತ್ರ, ಅದಕ್ಕೇನು ಅರ್ಥ, ಅದನ್ನು ನಾನು ಕೂಡ ಕೆಲವು ಬದಲಾವಣೆಗಳೊಂದಿಗೆ ಹೀಗೆ ಅನುಸಂಧಾನಕ್ಕೆ ತಂದುಕೊಂಡಿದ್ದೇನೆ. ಶಚೀವಹ ಅಂದರೆ ಪ್ರಜ್ಞಾಶಾಲಿಯಾದ, ಅರ್ಥಾತ್ ಸರ್ವಜ್ಞನಾದ ಭಗವಂತನೇ ಅಂತ ಅದರ ಅರ್ಥ. ವಾಗ್ಮೀನ್, ವಾಗ್ಮಿಯೇ, ವಾಚಸ್ಪತಿಯೇ ಅಂತ ಅದರ ಅರ್ಥ. ಇಂದ್ರ ಅಂದರೆ ಪರಮೇಶ್ವರನಾದ ಭಗವಂತನೇ. ಯತ್ರ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ದಿವೋದಾಸಾಯ, ದಿವೋದಾಸ ಮತ್ತು ಭರದ್ವಾಜ ಇವೆಲ್ಲ ಶಬ್ದಗಳನ್ನು ಯಾವನೋ ಒಬ್ಬ ರಾಜ, ಯಾವನೋ ಒಬ್ಬ ಋಷಿ ಅವನಿಗೆ ಸೀಮಿತಗೊಳಿಸುವುದು ನನಗೆ ಅಪೇಕ್ಷಿತ ಇಲ್ಲ. ಅದನ್ನು ಹಿಂದೆ ನಾನು ಮಾಡಿರುವ ಅರ್ಥಗಳಲ್ಲಿ ನೀವು ಗಮನಿಸಿದಿರಿ. ದಿವೋದಾಸ ಅಂದರೆ ಜ್ಞಾನ ಸಂಪಾದನೆಗಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ಸಾಧಕ. ಯಾವ ಸಾಧಕನೂ ಆಗ್ಬೋದು, ಅವರೆಲ್ಲರೂ ದಿವೋದಾಸರೇ ಅಂತ ಇದು ನಾನು ಮಾಡ್ಕೊಂಡಿರುವಂಥ ಅರ್ಥ. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೇನೆ. ಅದನ್ನು ಅಂಥ ಆ ಸಾಧಕನಿಗೆ ಶಚಿ ಅಂದರೆ ನಿನ್ನ ಪ್ರಜ್ಞೆಯ ಮೂಲಕ ಅಥವಾ ನಿನ್ನ ಮಾತಿನ ಮೂಲಕ, ನಿನ್ನ ಉಪದೇಶದ ಮೂಲಕ ಮುಖ್ಯವಾಗಿ. ಅಶಿಕ್ಷ, ಅವನಿಗೇನು ಒಂದು ಜ್ಞಾನ ಬರಬೇಕಾಗಿತ್ತು ಆ ಜ್ಞಾನವನ್ನು ನೀನು ಅವನಿಗೆ ಕೊಟ್ಟಿ. ಅಶಿಕ್ಷ ಅಂದರೆ ಅದಾಹ, ಅದೇ ಕಾಲದಲ್ಲಿ, ತತ್ರ ತಸ್ಮಿನ್ ಕಾಲೇ ದೇಶೇಚ, ಹೀಗೆ ಕೊಟ್ಟಾಗ ಆ ದೇಶದಲ್ಲಿ, ಆ ಕಾಲದಲ್ಲಿ ಆ ಸಾಧಕನಿಗೆ ರಪಾಂಸಿ ಅಂದರೆ ಹಿಂಸಿಸುವ, ಸಾಧಕನನ್ನು ಹಿಂಸಿಸುವಂಥ ಪ್ರಾರಬ್ಧ ಕರ್ಮಗಳು. ರಪವಧೆ ಅಂತ ಧಾತು ಬಂದಿದೆ, ಹಿಂದಿನ ಮಂತ್ರದಲ್ಲಿ ನಾವು ಅದನ್ನು ನೋಡಿದ್ವಿ. ಆ ಧಾತುವಿನಿಂದ ನಮ್ಮನ್ನು ಹಿಂಸಿಸುವಂಥ ಪ್ರಾರಬ್ಧ ಕರ್ಮಗಳು ಅಂತ ಅರ್ಥ ಆಗ್ತದೆ. ಅಥವಾ ವಿಘ್ನಕಾರಿಗಳಾದಂಥ ಯಾವುದೇ ರಾಕ್ಷಸರು ಅಂತ ಕೂಡ ಅದರ ಅರ್ಥ ಆಗ್ತದೆ. ಮತ್ತೆ ದಸ್ಯೋಹೋ, ದಸ್ಯು ಅಂದರೆ ಶತ್ರುವಾದಂಥವನು. ಯಾರದು? ಶಂಬರ. ಶಂಬರ ಅಂದರೆ ಭಗವಂತಾಚಾರ್ಯ ಹೇಳಿದಂತೆ ಅಜ್ಞಾನ ರೂಪವಾದಂಥ ಒಂದು ಬಂಧನ ಅಂತ ಅರ್ಥ ನಾನು ಕೂಡ ಇಟ್ಕೊಂಡಿದ್ದೇನೆ. ಅಪ್ರತೀನಿ ಅಂದರೆ ಅನುಪಮಾಹ, ಇದಕ್ಕೊಂದು ಪ್ರತಿಯೇ ಹೇಳುವಂತಿಲ್ಲ ಅಂಥ ಅದ್ಭುತವಾದಂಥ ಈ ನಮ್ಮ ಶರೀರಗಳು ಅಂತ ಅದರ ತಾತ್ಪರ್ಯ. ಶತಾನಿ ಅಂದರೆ ಬಹುಸಂಖ್ಯಾಕಾಹ, ನಮ್ಗೆ ಅನೇಕ ಶರೀರಗಳು ಈ ಹಿಂದೆ ಬಂದಿವೆ, ಮುಂದೂ ಬರುವಿವೆ. ಅವನ್ನೆಲ್ಲವನ್ನು ನಾಶಪಡಿಸಿದವನು ನೀನೇ ಆಗಿದ್ದೆ. ಶರೀರಾಣಿ ಅವಜಗಂತಹ ನಾಶಯಾಮಾಸಿಥ. ಮುಂದೆ ಅಲ್ಲಿ ಶಚಿ ಅಂತ ಶಬ್ದ ಇದೆ. ಶಚಿ ಅಂದರೆ ಅದು ಪ್ರಜ್ಞಾ ಮತ್ತು ಕೌಶಲ ಅಂತ ಕೂಡ ಹೀಗೆ ಅರ್ಥ ಬರ್ತದೆ. ಯಾವುದಾದ್ರು ಒಂದು ಕೆಲಸದಲ್ಲಿ ನೈಪುಣ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರಜ್ಞೆ, ಕೌಶಲ ಮತ್ತು ಮಾತು, ಹೀಗಿಷ್ಟು ಅರ್ಥಗಳು ಆ ಶಚಿ ಎಂಬ ಶಬ್ದದಿಂದ ಬರ್ತವೆ. ಇಲ್ಲಿ ಎಲ್ಲರೂ ಕೂಡ ಅದನ್ನು ಪ್ರಜ್ಞಾ, ಈ ಶಚಿ ಅಂದರೆ ಪ್ರಜ್ಞಾ ಅನ್ನೋ ಅರ್ಥವನ್ನೇ ಸ್ವೀಕಾರ ಮಾಡಿದ್ದಾರೆ. ವಾಕ್ ಅನ್ನೋ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು. ಯಾಕೆಂದರೆ ಶಚ ವ್ಯಕ್ತಾಯಾಮ್ ವಾಚಿ ಅಂತ ಧಾತು ಇದೆ. ವದ ವ್ಯಕ್ತಾಯಾಮ್ ವಾಚಿ, ಗದ ವ್ಯಕ್ತಾಯಾಮ್ ವಾಚಿ ಧಾತು ಇದ್ದ ಹಾಗೆ ಶಚ ವ್ಯಕ್ತಾಯಾಮ್ ವಾಚಿ ಅಂತ ಧಾತು ಇದೆ. ಆದ್ದರಿಂದ ಶಚಿ ಅಂದರೆ ಮಾತು ಅಂತ ಕೂಡ ಅರ್ಥ ಆಗ್ಬೋದು. ಶಚೀವಾನ್ ಅಂದರೆ ವಾಗ್ಮಿ, ವಾಚಸ್ಪತಿ
ಅಂತ ಕೂಡ ಹೀಗೊಂದು ಅರ್ಥ ನಾವು ತಗೊಳ್ಬೋದು. ಆದ್ದರಿಂದ ಮುಂದೆ ಅಲ್ಲಿ ದಿವೋದಾಸ ಅಂತಿದೆ. ಆ ದಿವೋದಾಸ ಅನ್ನೋ ಶಬ್ದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ಈಗ ಹೇಳಿದೆ. ದಿವೋದಾಸ ಅಂದರೆ ಜ್ಞಾನ ಸಂಪಾದನೆಗಾಗಿ ದಾಸನಾದವನು, ಜ್ಞಾನವನ್ನು ಯಾರು ಕೊಡ್ತಾರೋ ಅವರಿಗೆ ದಾಸನಾದವನು ಅಂತ ಅದರ ಅರ್ಥ. ಅದೇನು ಹಾಗೆ ಅಂದರೆ ಈ ದಿವಹ ದಾಸ ಅದು ಷಷ್ಠಿ ವಿಭಕ್ತಿ ಅಲ್ಲಿ ಲೋಪ ಕಂಡಿಲ್ಲ. ದೇವಸ್ಯಾಲಯ ದೇವಾಲಯ ಅಂತ ಆಗಿಬಿಡ್ತದೆ. ದೇವಸ್ಯ ಅನ್ನೋ ಷಷ್ಠಿ ವಿಭಕ್ತಿ ಹೋಗ್ತದೆ, ನಮ್ಗೆ ಗೊತ್ತಿದೆ. ಅಲ್ಲಿ ಹೇಗೆ ಹೋಗ್ತದೋ ಆದ್ರೆ ಇಲ್ಲಿ ಮಾತ್ರ ಹೋಗೋದಿಲ್ಲ. ದಿವಹ ದಾಸ ದಿವೋದಾಸ ಅಂತ ಹೀಗೆ ಉಳಿತದೆ. ಇದೊಂದು ಅಲುಕ್ ಸಮಾಸ ಅಂತ ಹೇಳ್ತಾರೆ ಅದನ್ನು. ಇಲ್ಲಿ ಅಲ್ಲಿ ದಿವು ಅಂದ್ರೆ ಏನು? ದಿವ್ಯತೀತಿ ದ್ಯೌಹು ಆಕಾಶ, ಪ್ರಕಾಶಮಾನವಾದದ್ದು ಆಕಾಶ. ಆಕಾಶ ಅನ್ನೋ ಶಬ್ದಕ್ಕೂ ಕೂಡ ಆಸಮಂತಾತ್ ಕಾಶತೆ ಇತಿ ಆಕಾಶ, ಚೆನ್ನಾಗಿ ಪ್ರಕಾಶಮಾನವಾದ್ದು ಅಂತಾನೆ ಅರ್ಥ. ದಿವ್ಯತೀತಿ ದ್ಯೌಹು, ದ್ಯೌಹು ಅಂದ್ರೆ ಆಕಾಶ ಅಂತ ಅರ್ಥ. ಮತ್ತೆ ಆಕಾಶದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಅಂತ ನಮಗೆ ಮುಖ್ಯ ಅರ್ಥ. ಮತ್ತೆ ಈ ಜೀವನ ಶಬ್ದ ಲಕ್ಷ್ಮೀದೇವಿನ ಹೇಳ್ತದೆ, ಸ್ವರ್ಗವನ್ನು ಹೇಳ್ತದೆ. ಅದು ಆ ಕಡೆ ಇದೆ, ನಮ್ಗೇನು ಅದು ಈಗ ಬೇಕಾಗಿಲ್ಲ. ಹೀಗೆ ದ್ಯು ಅಂದ್ರೆ ಆಕಾಶ, ಆಕಾಶದ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯೇ ಇಲ್ಲಿ ದ್ಯು. ದಿವೋದಾಸ ಅಂದ್ರೆ ಲಕ್ಷ್ಮೀದೇವಿಯ ದಾಸ ಅಂತ ಅರ್ಥ ಆಗ್ತದೆ ಇದು. ಅಥವಾ ಆ ದ್ಯು ಅಂದ್ರೆ ದಿವು ಶಬ್ದದಿಂದ ಲಕ್ಷ್ಮೀದೇವಿಯನ್ನು ನೇರವಾಗಿ ಇಟ್ಕೋಬಹುದು. ಆಕಾಶದ ಅಭಿಮಾನಿ ಅಂತಾನೇ ಏನು ಇಟ್ಕೋಬೇಕಾಗಿಲ್ಲ, ನೇರವಾಗಿ ಈ ದಿವು ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅದು ಹೇಗೆ ಅಂದ್ರೆ ದಿವ್ಯತಿ ಕ್ರೀಡತಿ ಪರಮಾತ್ಮನ ಸಹ ಇತಿವಾ ಸಾಕ್ಷಾತ್ ಲಕ್ಷ್ಮೀ ಮಾಹ. ಪರಮಾತ್ಮನ ಜೊತೆಗೆ ಈಕೆ ಯಾವತ್ತೂ ಕೂಡ ಕ್ರೀಡಿಸುವುದರಿಂದ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯನ್ನೇ ಈ ನಾಮ ವರ್ಣನೆ ಮಾಡ್ತದೆ. ಅದರಿಂದ ದೇವ್ಹು ಒಂದು ಲಕ್ಷ್ಮೀದೇವಿಯೇ ಆಕಾಶದ ಅಭಿಮಾನಿ ಅನ್ನೋ ದೃಷ್ಟಿಯಿಂದ ಆಯಿತು ಅಥವಾ ಸಾಕ್ಷಾತ್ತಾಗಿ ಆಯಿತು, ಅವಳ ದಾಸ ಅಂತ ಅದರ ಅರ್ಥ. ಹೇಗೆ ದಾಸ ಅಂದ್ರೆ ಏನು? ಒಬ್ಬ ದಾಸ ತನ್ನ ಒಡೆಯನಿಗಾಗಿ ಸರ್ವಸ್ವವನ್ನು ಸಮರ್ಪಣೆ ಮಾಡ್ಕೊಂಡಿರ್ತಾನೆ, ನಮಗದು ಗೊತ್ತಿದೆ. ಹಾಗೆ ಈ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥದ್ದು ಸಕಲ ಶಾಸ್ತ್ರಗಳು ಮತ್ತು ಆ ಶಾಸ್ತ್ರಗಳಿಂದ ಸಿಗುವಂಥ ಜ್ಞಾನ. ಆ ಜ್ಞಾನದ ಶಾಸ್ತ್ರದ ಅಧ್ಯಯನ ಮತ್ತು ಅಧ್ಯಯನದ ಮಾಡಿದ ಮುಂದೆ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಮುಂದೆ ಬರಬೇಕಾದಂತಹ ಜ್ಞಾನಕ್ಕಾಗಿ ಜ್ಞಾನಸ್ಯ ಸಿದ್ಧಾರ್ಥಂ ಅರ್ಪಿತ ಸರ್ವಸ್ವ ಸಾಧಕ ದಿವೋದಾಸ. ಲಕ್ಷ್ಮೀದೇವಿಯಿಂದ ಅನುಗ್ರಹದಿಂದ ದೊರಕಬೇಕಾದ ಜ್ಞಾನದ ಸಾಧನೆಗಾಗಿ ಸಮಸ್ತವನ್ನು, ತನ್ನ ಸಮಸ್ತ ಜೀವನವನ್ನು ಮುಡುಪಿಟ್ಟಂತಹ ಸಾಧಕನೇ ದಿವೋದಾಸ ಅಂತ ನನ್ನ ಒಂದು ಅರ್ಥ. ಇದು ಈ ದಿವೋದಾಸ ಅಂತ ಏನು ಬಂದಿದೆಯಲ್ಲ, ದ್ಯು ಅನ್ನೋ ಶಬ್ದಕ್ಕೆ ಒಂದು ನಿಷ್ಪತ್ತಿಯನ್ನು ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಕೂಡ ವರ್ಣನೆ ಮಾಡ್ತಾರೆ. ಅದನ್ನೊಂದು ಬಾರಿ ನಾವೀಗ ನೋಡಬೇಕು. ಐತರೇಯ ಉಪನಿಷತ್ತಿನಲ್ಲಿ ನಮ್ಮ ಈ ದೇಹ ಅನ್ನೋದು ದೇವನ ರಥ, ಆ ದೇವರಥ ಅಂತ ಅನ್ನೋದು ಎರಡು ಥರ, ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡುವಂಥ ಒಂದು ಪ್ರಸಂಗ ಇದೆ. ಅಥ ದೇವರಥ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗೃಹೀತ ಅಂತ ಹೀಗೆ ದೇಹ ದೇವನ ರಥ ಅಂತ ಹೇಳುವ ಭಾಗ ಅದು. ದ್ವಿತೀಯ ಆರಣ್ಯಕ, ಐತರೇಯ ಉಪನಿಷತ್ನಲ್ಲಿ ದ್ವಿತೀಯ ಆರಣ್ಯಕದಲ್ಲಿ ತೃತೀಯ ಅಧ್ಯಾಯದ ಕೊನೆಗೆ ಬರೋ ವಿಚಾರ. ಅಲ್ಲಿ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಈ ದ್ಯು ಅಂದ್ರೆ ಲಕ್ಷ್ಮೀದೇವಿ ಅಂತ ಈಗ ಅರ್ಥ ತೋರಿಸಿಕೊಟ್ಟಿದ್ದಾರೆ. ಸರ್ವಸ್ತ್ರೀಣಾಂ ಉತ್ತಮತ್ವಾದ ದೇವ್ರನಾಂ ಅಷ್ಟೀರುದಾಹೃತ. ಮೂಲ ಆ ಮಂತ್ರದಲ್ಲಿ, ಋಗ್ವೇದದ ಮಂತ್ರದಲ್ಲಿ, ಐತರೇಯ ಉಪನಿಷತ್ತಿನ ಮಂತ್ರದಲ್ಲಿ ದ್ಯು ಅಂತ ಶಬ್ದ ಬಂದಿಲ್ಲ. ಆದರೆ ಅಲ್ಲೊಂದು ಋಗ್ವೇದದ ಮಂತ್ರ ಇದೆ. ಆತೇನ ಯಾತಂ ಮನಸೋ ಜವೀಯಸ ರಥಂ ಯಂವಾಂ ಋಭವಶ್ಚಕ್ರುರಶ್ವಿನ ಯಸ್ಯ ಯೋಗಿ ಜಾಯತೆ ದಿವ ಉಭೇ ಅಹನಿ ಸುದಿನೇ ವಿವಸ್ವತಃ ಅಂತ ದಿವಹ ಅಂತ ಒಂದು ಶಬ್ದ ಇದೆ ಆ ಋಗ್ವೇದದಲ್ಲಿ, ಋಗ್ವೇದದ ಮಂತ್ರದಲ್ಲಿ. ಐತರೇಯ ಉಪನಿಷತ್ತಿನ ಮಂತ್ರದಲ್ಲಿ ಅದಿಲ್ಲ, ಋಗ್ವೇದದ ಮಂತ್ರದಲ್ಲಿದೆ. ಅಲ್ಲಿ ದಿವಹ ಅನ್ನೋ ಶಬ್ದಕ್ಕೆ ಅರ್ಥ ಮಾಡುವಾಗ ಆಚಾರ್ಯರು ದ್ಯೌಹು ಅಂದ್ರೆ ಲಕ್ಷ್ಮೀದೇವಿ. ಯಾಕೆ ದ್ಯೌಹು ಅಂದ್ರೆ ಸರ್ವಸ್ತ್ರೀಣ ಉತ್ತಮತ್ವಾತ್, ಎಲ್ಲಾ ಸ್ತ್ರೀಯರಲ್ಲೂ ಉತ್ತಮಳು, ಕ್ರೀಡಾದಿಗುಣ ವಿಶಿಷ್ಟಳು. ನಾನು ಅವಾಗ ಹೇಳಿದೆ ದಿವ್ಯತೆ ಅಂದ್ರೆ ಭಗವಂತನ ಜೊತೆಗೆ ಕ್ರೀಡಿಸುವವಳು ಅಂತ ಅರ್ಥ. ಆದ್ರಿಂದ ಅಥವಾ ದ್ಯು ಕ್ರೀಡಾ ವಿಜಿಗೀಷ, ಜಗತ್ತನ್ನು ಗೆಲ್ಲುವುದು, ಅದನ್ನು ಸಂಹರಿಸುವುದು, ಎಲ್ಲಾ ಕ್ರಿಯೆಗಳಲ್ಲೂ ಅವಳು ಕೂಡ ಭಗವಂತನ ಜೊತೆಗೆ ಪಾಲು ತೆಗೆದುಕೊಳ್ಳೋದ್ರಿಂದ ಕ್ರೀಡಾದಿಗುಣ ವಿಶಿಷ್ಟಳಾದವಳು, ಸಮಸ್ತ ಗುಣ ಸಂಪೂರ್ಣಳು, ಭಗವಂತನ ಬಳಿಕ ಅವಳದೇ ಸ್ಥಾನ. ಆದ್ರಿಂದ ದಿವ್ಯತಿ ಇತಿ ದೇವ್ಹು ಅಂದ್ರೆ ಲಕ್ಷ್ಮೀದೇವಿ.
ದೇವ್ರ ನಾಮ ಶ್ರೀ ಉದಾಹೃತ. ಅದರಿಂದ ದಿವೋದಾಸ ಅಂದ್ರೆ ಅಂಥ ಸಾಧಕ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಈ ಅವಳ ಸಾಧಕ ಒಂದು ಋಗ್ವೇದದ ಮತ್ತೊಂದು ಮಂತ್ರವು ಕೂಡ ಹೀಗೆ ನನಗೆ ನೆನಪಿಗೆ ಬರ್ತದೆ. ಶ್ರಿಯೇ ಜಾತ ಶ್ರಿಯ ಆದಿರೀಯಾಯ ಶ್ರೀಯಂಬಯೋ ಚರಿತೃಭ್ಯೋ ದದಾತಿ ಅಂತ ಒಂದು ಮಂತ್ರ. ಸಾಧಕನಾದವನೊಬ್ಬನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. ಶ್ರಿಯೇ ಜಾತಃ, ಸಂಪತ್ತಿಗಾಗಿ ಹುಟ್ಟಿದವನು. ಏನು ಸಂಪತ್ತು? ಜ್ಞಾನ ಸಂಪತ್ತಿಗಾಗಿ ಹುಟ್ಟಿದವನು. ಶ್ರಿಯ ಆದಿರೀಯಾಯ, ಸಂಪತ್ತನ್ನು ಗಳಿಸಬೇಕು ಅಂತ ಮನೆಯಿಂದ ಹೊರಬಿದ್ದು ಗುರುಗಳನ್ನು ಅರಸಿ ಹೊಂಟವನು. ಶ್ರಿಯಂ ವಯೋ ಚರಿತೃಭ್ಯೋ ದದಾತಿ, ಯಾರು ತನಗೆ ಜ್ಞಾನ ಸಂಪತ್ತನ್ನ ಕೊಡ್ತಾರೆ ಗುರುಗಳು, ಅವರಿಗೆ ಇವನು ದಾಸಾನುದಾಸನಾಗಿದ್ದು ತನ್ನ ಇಡೀ ಜೀವನವನ್ನು ಅವಳ ಬಳಿಗೆ ಕಳೀತಾನೆ. ಚರಿತೃಭ್ಯ ಶ್ರಿಯಂ ಚರಿತೃಭ್ಯ, ಆ ಜ್ಞಾನವನ್ನ ಯಾರು ಪ್ರಶಂಸೆ ಮಾಡ್ತಾರೆ, ಜ್ಞಾನಾಭಿಮಾನಿಯಾದಂತಹ ಶಾಸ್ತ್ರದ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನ ಯಾರು ಪ್ರಶಂಸೆ ಮಾಡಿ ಭಗವಂತನನ್ನ ಭಗವತಿಯನ್ನ ಪ್ರಶಂಸೆ ಮಾಡಿ ಜ್ಞಾನೋಪದೇಶ ಮಾಡ್ತಾರೆ, ಅವರಿಗೆ ತನ್ನ ಜೀವನವನ್ನೇ ಕೊಡ್ತಾನೆ ಈತ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ದಿವೋದಾಸ ಅನ್ನುವ ಶಬ್ದ ಅದು ಯಾವನೋ ಒಬ್ಬ ರಾಜನನ್ನು ಹೇಳ್ತದೆ ಅಂತಲ್ಲ. ದಿವೋದಾಸ ಅಂದ್ರೆ ಒಬ್ಬ ಸಾಧಕನನ್ನ ಹೇಳ್ತದೆ. ಅದು ಯಾವುದೇ ಸಾಧಕನು ಕೂಡ ದಿವೋದಾಸನೇ. ಹೀಗೆ ದಿವೋದಾಸ ಅನ್ನೋ ಶಬ್ದಕ್ಕೆ ಸಾಧಕ ಅಂತ ಅರ್ಥ ಮಾಡಬಹುದಲ್ವಾ, ಕೇವಲ ರಾಜ ಅಂತ ಅರ್ಥ ಮಾಡೋದಕ್ಕಿಂತ ಬದಲಾಗಿ ಅಂತ ಕೆಲವು ಜನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೆ ಇದಕ್ಕಿಂತ ಮುಂಚೆ. ಅವರು ಅದನ್ನ ಒಪ್ಪಿದ್ರು. ಆದ್ರಿಂದ ಇಲ್ಲಿ ಅದನ್ನ ಹೇಳುವಂಥ ಒಂದು ಧೈರ್ಯ ನನಗೆ ಬಂದಿತ್ತು. ಯಾವನೋ ಒಬ್ಬ ರಾಜ ಮತ್ತೊಬ್ಬ ಯಾವನೋ ಋಷಿ ಅವನಿಗೆ ಸಂಬಂಧಪಟ್ಟ ಮಂತ್ರ ಅನ್ನೋದಕ್ಕಿಂತ ನಮಗೆ ನಿಮಗೆ ಎಲ್ರಿಗೂ ಕೂಡ ಸಂಬಂಧಪಟ್ಟ ಮಂತ್ರ ಇದು ಅಂತ ಆದಾಗ ನಮಗೆ ಅದರಿಂದ ಏನೋ ಒಂದು ಸಂದೇಶ ಸಿಗ್ತದೆ. ಅದಕ್ಕಾಗಿ ಇಂಥ ಅರ್ಥಗಳನ್ನ ಮಾಡುವಂಥ ಪ್ರಯತ್ನವನ್ನ ಮಾಡಿರ್ತೇನೆ. ಹೀಗೆ ಆ ದಿವೋದಾಸ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನಾವೀಗ ನೋಡಿದ್ದೀವಿ. ಶಚಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಕೂಡ ನಾವು ನೋಡಿದ್ದೇವೆ. ಇಲ್ಲಿಗೆ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ಮುಂದೆ ದಸ್ಯು, ಶಂಬರ ಮೊದಲಾದ ಶಬ್ದಗಳಿವೆ. ವಿಶ್ವ ಅಂದ್ರೆ ಜೀವ ಅಂತ ಅರ್ಥ ಹೇಗೆ ಮಾಡಬೇಕು ಅದಕ್ಕೆಲ್ಲ ಸಂಬಂಧಪಟ್ಟ ಉಲ್ಲೇಖಗಳನ್ನ ನಾಳೆ ದಿವಸ ನೋಡೋಣ. ಬೃಹತಿ ಮಂತ್ರಕ್ಕೂ ಮತ್ತೆ ಆ ವಿಶ್ವಭುಕ್ ಅನ್ನುವ ನಾಮಕ್ಕೂ ಇರುವ ಸಂಬಂಧ ಹೇಗೆ, ಸಂಬಂಧವನ್ನು ಸಮರ್ಥಿಸುವುದು ಹೇಗೆ ಇತ್ಯಾದಿ ವಿಷಯಗಳನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.